ಅಮೃತ, ಮನೆಗೆ ಯಾರೋ ಬಂದಿದ್ದಾರೆ. ಕಾರ್ನಲ್ಲಿ ಬರೋವಾಗ ಅವ್ರಿಗೆ ಇದ್ದಕ್ಕಿದ್ದಾಗ ಪ್ರಜ್ಞೆ ತಪ್ಪೋಯ್ತಂತೆ. ಅವ್ರಿಗೋಸ್ಕರ ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ. ನೀನು ಹೋಗೋರು ನೀರು ಕೊಟ್ಬಿಟ್ಟು ಬರ್ತೀಯಾ? ಅದಕ್ಕೇನಂತೆ, ಕೊಡ್ತೀನಿ. ಸರಿ, ಬಾಮ್ಮ. ಥ್ಯಾಂಕ್ ಯು ಆಂಟಿ. ಡ್ರೈವ್ ಮಾಡುವಾಗ ತುಂಬ ಹುಷಾರಾಗಿರ್ಬೇಕಲ್ವ ನೀವು? ಸರ್, ನಾನು ಯಾವಾಗಲೂ ತುಂಬ ಎಚ್ಚರಿಕೆಯಿಂದನೇ ಗಾಡಿ ಓಡಿಸ್ತೀನಿ. ಆದರೆ ಇವತ್ತು ಏನಾಯಿತೋ ಗೊತ್ತಿಲ್ಲ, ಇದಕ್ಕಿದ್ದಾಗೆ ತಲೆ ತಿರುಗ್ತು. ಹಾಗಾಗಿ ನಾನು ನಿಮ್ಮ ಗಾಡಿಗೆ ಟಚ್ ಮಾಡಿಬಿಟ್ಟೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಸದ್ಯ ನಿಮಗೇನು ಆಗಿಲ್ವಲ್ಲ, ಅದೇ ನೆಮ್ಮದಿ. ಇನ್ಮೇಲಾದರೂ ಡ್ರೈವ್ ಮಾಡುವಾಗ ಹುಷಾರಾಗಿ ಓಡಿಸಿ. ಸರಿ ಸರ್. ನನಗನ್ಸುತ್ತೆ ನೀವೇನೋ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ. ಹೌದು, ನೀವು ಹೇಳ್ದಾಗೆ ನಾನು ಒತ್ತಡದಲ್ಲಿ ಇರೋದಂತೂ ನಿಜ. ನನ್ನ ಹೆಂಡತಿ ಮನೆ ಬಿಟ್ಟು ಬಂದು 2 ದಿನ ಆಯಿತು. ಅವ್ರನ್ನ ಹುಡ್ಕೊಂಡೆ ಇಲ್ಲಿಗೆ ಬಂದಿದ್ದು. ಪರಮೇಶ್ವರ, ಯಾಕೋ ನನ್ನ ಅರ್ಜುನವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅನ್ನೋ ನನ್ನಲ್ಲಿನ ಆಸೆ ಪ್ರತಿ ಕ್ಷಣನೂ ಹೆಚ್ಚಾಗ್ತಾ ಇದೆ. ಆದರೆ ನಾನು ಆ ಮನೆಗೆ ಮತ್ತೆ ಹೋಗೋದಕ್ಕಾಗೋದಿಲ್ಲ. ಹಾಗೆ ನಾನು ಅರ್ಜುನವ್ರನ್ನ ನೋಡೋದಕ್ಕೂ ಆಗೋದಿಲ್ಲ. ಪರಮೇಶ್ವರ, ನನ್ನ ಮನಸ್ಸು ದುರ್ಬಲ ಆಗ್ತಿರೋ ರೀತಿ ನನಗೆ ಶಕ್ತಿ ಕೊಡು ತಂದೆ.
ವರ್ಷದ ನನ್ನ ಸಾಧನೆಯ ಹಾದಿಯಲ್ಲಿ ಇಂಥ ದೊಡ್ಡ ಅವಮಾನ ಯಾವತ್ತೂ ಆಗಿರಲಿಲ್ಲ. ಇದು ನನಗಾದ ಅವಮಾನ ಅಲ್ಲ, ನನ್ನ ಸಾಧನೆಗೆ, ನನ್ನ ಗುರುಗಳಿಗೆ, ನನ್ನ ಆರಾಧ್ಯ ದೈವನಿಗಾಗಿರೋ ಅವಮಾನ. ಸಾಧನೆ ಶಕ್ತಿನ, ನನ್ನ ಗುರುವಿನ ಶಕ್ತಿನ ಮೀರಿಸುವಂತ ಶಕ್ತಿ ಯಾವುದು? ಯಾವುದೋ ಶಕ್ತಿ ಹೀರೋದ್ರಿಂದ ಅರಿತೋದ್ರಿಂದ ದ್ವಿಗುಣ ಆಗೋದಿಲ್ಲ, ಕ್ಷೀಣ ಆಗುತ್ತೆ ಅನ್ನೋ ಪ್ರಜ್ಞೆ ಇರಲಿ ಭೈರವ. ಇದಕ್ಕೆಲ್ಲ ಪರಿಹಾರ ಆತಂಕದಲ್ಲಿ ಅಹಂಕಾರದಲ್ಲಿ ಬುದ್ಧಿ ಮಂಕಾಗುತ್ತದೆ ಭೈರವ. ಯಾವುದೇ ಕಾರಣಕ್ಕೂ ನೀವು ಮಂತ್ರೋಪಚಾರ ನಿಲ್ಲಿಸಬೇಡಿ. ಅವನು ಎಷ್ಟೊತ್ತಲ್ಲಿರ್ತಾನೆ, ಹೊರಗೆ ಬಂದೇ ಬರ್ತಾನೆ. ಹೊರಗೆ ಬಂದ ತಕ್ಷಣ ನಮ್ಮ ಹೋಮದ ಶಕ್ತಿ ಅವನ ಮೇಲೆ ಪರಿಣಾಮ ಬೀರುತ್ತೆ. ಆಗ ನಾಗಮಣಿ ಅವನಿಂದ ಹೊರಗೆ ಬರುತ್ತೆ, ನಮ್ಮ ಕೈ ಸೇರುತ್ತೆ. ಮುಂದುವರಿಸಿ. ನಾಗಮಣಿ ಆಕರ್ಷಯಾಮಿ. ವೈಷ್ಣು, ಸ್ವಲ್ಪ ಹುಡುಗಿನ ಕರಿತೀಯ? ಯಾಕೆ? ಯಾಕೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಅವಳು ಇಲ್ಲಿಗೆ ಬಂದರೆ ಏನೋ ಒಳ್ಳೇದಾಗತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮನುಷ್ಯರ ಮಾತು ಕೇಳಿ ಹಾಳಾಗಿರೋರಿದ್ದಾರೆ, ಆದರೆ ಮನ್ಸಿನ ಮಾತು ಕೇಳಿ ಯಾರೂ ಹಾಳಾಗಿಲ್ಲ. ಇರಿ, ಕರಿತೀನಿ. ಅಮೃತ, 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 ಅಮೃತ. ರೀ, ಅವಳು ಧ್ಯಾನಕ್ಕೆ ಕೂತಿದ್ದಾಳೆ. ಎಷ್ಟು ಕೂಗಿದ್ರು ಅವಳು ಕೇಳಿಸ್ತಾ ಇಲ್ಲ. ಸರಿ ಬಿಡು, ಪರವಾಗಿಲ್ಲ. ನಿಮ್ಮ ಶ್ರೀಮತಿಯವರು ಎಷ್ಟು ದಿನದಿಂದ ಕಾಣಿಸ್ತಾ ಇಲ್ಲ? 2 ದಿನದಿಂದ. 2 ದಿನ ಆದರೂ ಕಂಪ್ಲೇಂಟ್ ಕೊಟ್ಟಿಲ್ವಾ? ಸಿಗ್ತಾರೆ ಅನ್ನೋ ನಂಬಿಕೆ ಮೇಲೆ ಹುಡುಕ್ತಾ ಇದ್ದೀನಿ. ಸಿಗ್ಬಹುದು. ನನಗೆ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೆ ಇಷ್ಟ ಇಲ್ಲ. ಸ್ಟೇಷನ್ಗೆ ಹೋದರೆ ಅಲ್ಲಿ ನನ್ನ ಹೆಂಡತಿ ಫೋಟೋ ಕೊಡಬೇಕು. ಆ ಫೋಟೋ ಎಲ್ಲ ಸ್ಟೇಷನ್ಗೂ ಹೋಗುತ್ತೆ. ಅದು ನನಗೆ ಇಷ್ಟ ಇಲ್ಲ. ನೀವು ಹೇಳೋದನ್ನು ಕೇಳ್ತಾ ಇದ್ರೆ ನೀವು ನಿಮ್ಮ ಹೆಂಡತಿನ ಎಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತಾಗುತ್ತೆ. ಆ ಶಿವ ಭಕ್ತಿಗೆ ಮತ್ತು ಪ್ರೀತಿಗೆ ಮಾತ್ರ ಕರಗೋದು. ಪರಮಾತ್ಮ ನಿಮ್ಮ ಪ್ರೀತಿ ಕರಗಿ ನಿಮ್ಮ ಹೆಂಡತಿ ಸಿಗೋ ಹಾಗೆ ಮಾಡೇ ಮಾಡ್ತಾನೆ. ನಿಮ್ಮ ಬಾಯಿ ಹರಕೆಯಿಂದ ನೀವು ಹೇಳ್ದಾಗೆ ಆದರೆ ಪ್ರಪಂಚದಲ್ಲಿ ನನಗಿಂತ ಅದೃಷ್ಟವಂತ ಇನ್ಯಾರೂ ಇಲ್ಲ ಅಂತ ಅನ್ಕೋತೀನಿ. ನಾವೇನು ಹೊರಡ್ತೀವಿ ಸರ್? ಅಯ್ಯೋ, ಯಾಕೆ ಇಷ್ಟು ಬೇಗ ಹೊರಟ್ರಿ? ಇನ್ನೂ ಸ್ವಲ್ಪ ಹೊತ್ತಿದ್ದು ರೆಸ್ಟ್ ತೊಗೊಂಡು ಹೋಗಿ. ಇಲ್ಲ ಇಲ್ಲ, ನನಗೆ ಆರಾಮಾಗಿದ್ದೀನಿ. ಮೊದಲು ನಾನು ನನ್ನ ಹೆಂಡತಿನ ಹುಡುಕಬೇಕು. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಪರವಾಗಿಲ್ಲ, ಹೋಗಿ ಬನ್ನಿ. ಮತ್ತೆ ಯಾವಾಗಲಾದರೂ ಈ ಕಡೆ ಬಂದಾಗ ಮನೆಗೆ ಬನ್ನಿ. ಖಂಡಿತ ಬರ್ತೀವಿ. ನಿಮ್ಮ ಉಪಕಾರ ಮರೆಯೋದಿಲ್ಲ.
ಅರ್ಜುನ್ ಅವ್ರು ಹೋದಾಗಾಯ್ತಲ್ವಾ? ನಾನು ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಅವರು ನನ್ನ ಕಣ್ಣಿಗೆ ಕಾಣಿಸ್ದಾಗಿದೆ ಅನ್ಸುತ್ತೆ. ಭೈರವ, ಯಾಕೆ ಈ ಅಟ್ಟಹಾಸದ ನಗು? ಅಲ್ಲಿ ನೋಡು. ನಾನು ಆಸೆ ಪಟ್ಟಿದ್ದು ನನ್ನ ಕೈವಶ ಆಗೋದಕ್ಕೆ ಇನ್ನು ಕೆಲವು ಕ್ಷಣಗಳು ಬಾಕಿ ಇವೆ. ಅಲ್ವೋ ನಂದ, ಅಮೃತ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರು ನನ್ನಿಂದ ದೂರ ಆಗಿ 2 ದಿನ ಆಯಿತು. ಇಷ್ಟು ದಿನ ಆತುರ ಕಾತುರದಿಂದ ನಾಗಮಣಿ ನಮ್ಮ ವಶಕ್ಕೆ ಬರಲಿ ಅಂತ ಹಂಬಲಿಸ್ತಾ ಇದ್ವು. ಆ ಸಮಯ ಬಂದೇ ಬಿಡ್ತು ವಿಷ್ಣು. ಹಾಗೆ ನಿಮ್ಮ ಜನ್ಮ ವೈರಿ ಅರ್ಜುನ್ ಅನ್ನೋ ನಾಗನ ಸಂಹಾರ ಇನ್ನು ಕೆಲವೇ ಹೊತ್ತಲ್ಲಿ ಆಗೋಗುತ್ತೆ. ಈ ನಾಗನ ಸಮಾಧಿ ಮಾಡಿದ್ಮೇಲೆ ಆ ನಾಗಿನಿ ಸಂಸ್ಕಾರ ಮಾಡೋದು ಸುಲಭ. ಬಾಬಾ, ಈ ಮಾತನ್ನ ನಿಮ್ಮ ಬಾಯಲ್ಲಿ ಕೇಳ್ತಿರುವಾಗಲೇ ಇಷ್ಟು ಸಂತೋಷ ಆಗ್ತಾ ಇದೆ. ಇನ್ನು ಕಣ್ಣಾರೆ ನೋಡಿದಾಗಂತೂ ಸ್ವರ್ಗದಲ್ಲೇ ತೇಲಾಡ್ತೀನಿ ಅಂತ ಅನಿಸ್ತಾ ಇದೆ ನನಗೆ. ತೇಲಾಡ್ತೀರಾ? ನಿಮ್ಮ ಶತ್ರುಗಳು ಸಂಪೂರ್ಣವಾಗಿ ನಿರ್ನಾಮ ಆಗೋಗ್ತಾರೆ. ಅರ್ಜುನ್, ಅರ್ಜುನ್, ಏನಾಯ್ತು ಅರ್ಜುನ್? ಮಾತಾಡು ಅರ್ಜುನ್. ಅಯ್ಯಯ್ಯೋ, ಮತ್ತೆ ಹಾಗೆ ಆಯ್ತಲ್ಲ, ಈಗೇನು ಮಾಡಲಿ? ಅರ್ಜುನ್, ಕಣ್ಬಿಡು ಅರ್ಜುನ್, ಕಣ್ಬಿಟ್ಟು ಮಾತಾಡು ಅರ್ಜುನ್. ಏನಾಯ್ತು ಅರ್ಜುನ್, ಮಾತಾಡು ಅರ್ಜುನ್. ಇಲ್ಲ, ಹೀಗೆ ಇದ್ರೆ ಆಗೋದಿಲ್ಲ. ಇವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ವಿಷ್ಣು, ನಾಗಮಣಿ ನಮ್ಮ ಕೈವಶ ಆಯ್ತು. ನಾಗಮಣಿ ನಮ್ಮ ಕೈವಶ ಆಗೋಯ್ತು. ಇನ್ನು ನಮ್ಮನ್ನ ಹಿಡಿಯೋರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಅರ್ಜುನ್, ಏನಾಯ್ತು ಅರ್ಜುನ್ ನಿನಗೆ? ಮಾತಾಡು ಅರ್ಜುನ್. ನೋಡು, ನಿನ್ನ ಸ್ಥಿತಿ ನೋಡ್ತಾ ಇದ್ರೆ ನನಗೆ ಕೈಲಿ ಆಡ್ತಿಲ್ಲ ಕಣೋ. ಅರ್ಜುನ್, ಮಾತಾಡು ಮಗ, ಪ್ಲೀಸ್ ಕಣೋ, ಮಾತಾಡೋ. ಅಯ್ಯಯ್ಯೋ, ಕಾರ್ ಬೇರೆ ಸ್ಟಾರ್ಟ್ ಆಗ್ತಿಲ್ಲ, ಯಾರು ಡ್ರಾಪು ಕೊಡ್ತಿಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವೇ? ಅರ್ಜುನ್, ಮಾತಾಡು ಅರ್ಜುನ್. ಸರ್, ನಮ್ಮ ಫ್ರೆಂಡ್ ಹುಷಾರಿಲ್ಲ ಸರ್.
ಆಂಟಿ ಆಂಟಿ ಅಯ್ಯೋ ಅರ್ಜುನ್, ಏನಾಯ್ತು ಅರ್ಜುನ್ಗೆ? ಆಂಟಿ ಗಾಬರಿ ಪಡೋವಂಥದ್ದೇನಿಲ್ಲ. ಅಯ್ಯೋ ದೇವ್ರೆ, ಇವ್ನು ಈ ಥರ ಇದ್ರೆ ಗಾಬರಿ ಪಡ್ಕೊಳ್ದೇ ಇರೋಕ್ಕಾಗತ್ತಾ? ಕೂರ್ಸೋನ್ನ. ಓ ಏನಾಯ್ತಪ್ಪ, ಇರು ನೀರಾದ್ರೂ ತರ್ತೀನಿ. ಇರು ಅಮ್ಮ, ನಾನು ಹೋಗಿ ತೊಗೊಂಡು ಬರ್ತೀನಿ. ಯಾಕೋ ಹೀಗೆಲ್ಲ ಆಡ್ತಾ ಇದ್ದಾನೆ? ಬರ್ರಿ ಈ ಕಡೆ. ಕಂದ, ಒಂಚೂರು ನೀರು ಕುಡಿ. ಏನಾಯ್ತು ಅಂತ ಈಗಲಾದರೂ ಹೇಳೋ. ಅಜ್ಜಿ, ಅದಕ್ಕೇನ ಹುಡ್ಕೋದಕ್ಕೆ ಅಂತ ನಾವಿಬ್ಬರು ಕಾರಲ್ಲಿ ಹೋಗ್ತಾ ಇದ್ವಿ. ಆಗ ಇದ್ದಕ್ಕಿದ್ದಂಗೆ ಅರ್ಜುನ್ ಪ್ರಜ್ಞೆ ತಪ್ಪಿ ಸ್ಟೇರಿಂಗ್ ಮೇಲೆ ಬಿದ್ದುಬಿಟ್ಟ. ಸದ್ಯ ದೇವ್ರು ದೊಡ್ಡವನು, ನಮ್ಮಿಬ್ರಿಗೂ ಯಾವುದೇ ಅಪಾಯ ಇಲ್ಲದೆ ಬಚಾವಾದ್ವಿ. ಯಾಕೆ ಹಾಗಾಯ್ತು? ಯಾಕಾಗಾಯ್ತು ಅಂತ ನನಗೂ ಗೊತ್ತಾಗಲಿಲ್ಲ ಆಂಟಿ. ಸರಿ, ಮೊದಲು ಯಾವುದಾದ್ರೂ ಆಸ್ಪತ್ರೆಗೆ ತೋರಿಸೋಣ ಬಾ. ಆಂಟಿ, ಬರ್ತಾ ದಾರಿಲಿ ನಾನೇ ಅರ್ಜುನ್ನ ನರ್ಸಿಂಗ್ ರೂಮಿಗೆ ಕರ್ಕೊಂಡೋಗಿದ್ದೆ. ಡಾಕ್ಟರ್ ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಹೇಳಿದ್ರು. ಅವನು ಆರೋಗ್ಯವಾಗಿದ್ದಾನೆ ಅಂದರೆ ಮತ್ತ್ಯಾಕೆ ಹೀಗಾಯಿತು? ಆಂಟಿ, ಮೆಂಟಲ್ ಸ್ಟ್ರೆಸ್ಸಿಂದ ಹೀಗಾಗಿದೆ. ಒಂದು 2 ಗಂಟೆ ಚೆನ್ನಾಗಿ ನಿದ್ರೆ ಮಾಡಿದ್ರೆ ಸರಿ ಹೋಗ್ತಾರೆ ಅಂತ ಡಾಕ್ಟ್ರ್ ಹೇಳಿದ್ರು. ಅದಕ್ಕೆ ಸಿಗದೇ ಇರೋದನ್ನೇ ಮನ್ಸು ಕಚ್ಕೊಂಡು ಹೀಗಾಗಿರಬೇಕು. ಹಾಗಾದರೆ ನೀವು ಅಮೃತನ ಹುಡುಕ್ಲಿಲ್ವಾ? ಆಂಟಿ, ಇವನು ಈ ಸ್ಥಿತಿಲಿರಬೇಕಾದ್ರೆ ಹೇಗೆ ಹುಡ್ಕೋಕ್ಕಾಗತ್ತೆ? ನನಗೂ ನಿನಗೂ ಕರಳಿನ ಸಂಬಂಧ ಇಲ್ಲದೆ ಇರಬಹುದು ಅರ್ಜುನ್, ಆದರೆ ಮನಸ್ಸಿನ ಸಂಬಂಧ, ಮಮತೆ ಸಂಬಂಧ ಇದೆ. ನೀನು ಏನೇ ಆಗಿರು, ನೀನು ಯಾವತ್ತಿದ್ರೂ ನನ್ನ ಮಗನೇ ಕಂದ. ಏನಾದರೂ ಆಗಲಿ, ಆ ಅಮೃತ ಇವ್ರ ಕೈಲಿ ಸಿಗ್ಲಿಲ್ವಲ್ಲ, ಅದೇ ನನಗೆ ಸಂತೋಷ. ಅವಳನ್ನ ಮನೆಗೆ ಕರ್ಕೊಂಡು ಬರಲಿಲ್ವಲ್ಲ, ಅದೇ ನನಗೆ ಪರಮಾನಂದ.